ನಮಸ್ಕಾರ ನನ್ನ ಪ್ರೀತಿಯ ದೇವಜನರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ಈ ದಿನದ ಈ ಸಮಯದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ನೀವು ಸಿದ್ಧರಾಗಿದ್ದೀರಾ. ಹಾಗಾದರೆ ಬನ್ನಿ ಪ್ರಾರ್ಥನೆ ಮೂಲಕವಾಗಿ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಬಂದಿರುವ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ದಿನದಲ್ಲಿ ಕರ್ತನೆ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಮ್ಮ ಪ್ರಿಯ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಈ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಇರುವಂಥ ಚಿಂತೆ, ದುಃಖ, ಕಣ್ಣೀರನ್ನು, ಎಲ್ಲ ವ್ಯಾಧಿಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಗುಣಪಡಿಸು ಸ್ವಾಮಿ. ಯೇಸುವೆ, ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟು ಸ್ವಾಮಿ, ನಿನ್ನ ನಾಮದಲ್ಲಿ ರಕ್ಷಣೆ ಉಂಟು. ಈ ಸಂದೇಶದ ಮೂಲಕವಾಗಿ ಪ್ರತಿಯೊಬ್ಬರು ಬಿಡುಗಡೆಯನ್ನು ಪಡೆದುಕೊಳ್ಳಿಕ್ಕಾಗುವಂತೆ ನೀನು ತಾನೇ ಕೃಪೆ ತೋರಿಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಆಶೀರ್ವಾದದಿಂದ ಮತ್ತೊಮ್ಮೆ ಅನೇಕ ದಿವಸಗಳಾದ ಬಳಿಕ ನಿಮ್ಮನ್ನು ನಾವು ಈ ಮಾಧ್ಯಮದಲ್ಲಿ ನೋಡುತ್ತಾ ಇರುವಂಥದ್ದು ಭಾಳ ಸಂತೋಷ. ಮತ್ತೊಮ್ಮೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಹಾಗೂ ವಂದನೆ ಸಲ್ಲಿಸ್ತೇನೆ. ಪ್ರಿಯರೇ, ಈ ಸಮಯದಲ್ಲಿ ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ ಕ್ರಿಸ್ತನ ಬೋಧನೆಗಳಲ್ಲಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ತನ್ನ ಮರಣ ಹಾಗೂ ಪುನರುತ್ಥಾನದ ಬಗ್ಗೆ ತಿಳಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಮನುಷ್ಯನ ಜೀವಿತದಲ್ಲಿ ಮರಣ ಹೇಗೆ ಇರುತ್ತೆ, ಆ ಮರಣ ಆದ ಮೇಲೆ ಅವನ ಸ್ಥಿತಿ ಹೇಗಿರುತ್ತೆ ಎಂಬುದಾಗಿ ಹಾಗೂ ಪುನರುತ್ಥಾನದ ವೈಶಿಷ್ಟ್ಯತೆ ಬಗ್ಗೆ ತನ್ನ ಬೋಧನೆಯಲ್ಲಿ ತನ್ನ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಿಳಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಈ ದಿನದ ದೈವಿಕ ವಾಕ್ಯದ ಸಂದೇಶಕ್ಕೆ ಆಧಾರಿತವಾದಂಥ ವಾಕ್ಯವನ್ನು ಗಮನಿಸುವಾಗ ಯೋಹಾನನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ, ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಗಮನಿಸುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಅತಿ ಪ್ರಿಯನಾದಂಥ ತನ್ನ ಸ್ನೇಹಿತನನ್ನು ಕಳೆದುಕೊಂಡಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಆ ಸತ್ತಂಥ ಲಾಜರನ ಮನೆಗೆ ಸಂತೈಸುವುದಕ್ಕಾಗಿ ಆತನು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಅದೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಹೀಗೆ ನಾವು ಓದುತ್ತಾ ಬರಬೇಕಾದ್ರೆ, ಆದುದರಿಂದ ಯಹೂದ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಯೇಸು ಕ್ರಿಸ್ತನು ಕೂಡ ಒಂದು ದುಃಖದ ಮನೆಗೆ ಹೋಗಿ ಸಂತೈಸುವಿಕೆಯನ್ನು ನೀಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಸಂತೈಸುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿದ್ದಾಗ ಒಂದು ಮರಣದ ಮನೆಗೆ ಹೋಗಿ ಅವರನ್ನು ಧೈರ್ಯಪಡಿಸುವಂಥದ್ದು, ಅವರಿಗೆ ಆ ಮರಣದ ವಿಷಯದಲ್ಲಿ ಬೋಧನೆ ಮಾಡುವಂಥದ್ದು, ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ತಿಳಿಯಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಮಾರ್ತಳಿಗೆ ಯೇಸು ಕ್ರಿಸ್ತನ ಬೋಧನೆ ಹೇಗಿದೆ ಎಂಬುದಾಗಿ ನೋಡುವಾಗ ಮಾರ್ತಳು ಹೇಳುವಂಥ ಮಾತು, ಸ್ವಾಮಿ, ಒಂದು ವೇಳೆ ನೀನು ಇಲ್ಲಿರುತ್ತಿದ್ದರೆ ನನ್ನ ತಮ್ಮನು ಸಾಯ್ತಾ ಇರಲಿಲ್ಲ ಎಂಬುದಾಗಿ ಹೇಳುವಾಗ, ಈಗಲಾದರೂ ಏನು ಬೇಡಿಕೊಳ್ಳುತ್ತೀಯ ಎಂಬುದಾಗಿ ಹೇಳುವಾಗ ಆಕೆ ಹೇಳುವಂಥದ್ದು, ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವೆನೆಂದು ಹೇಳಿದನು. ಮಾರ್ತಳು ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವೆನೆಂದು ಅಂದಳು. ನೋಡಿ, ಮಾರ್ತಳು ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ನನ್ನ ತಮ್ಮನು ಎದ್ದು ಬರುತ್ತಾನೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಎಂಬುದಾಗಿ ಹೇಳುವಾಗ ಯೇಸುವಿನ ಬೋಧನೆ ಆಕೆಯ ಜೀವಿತವನ್ನು ಹೇಗೆ ಬದಲಾಯಿಸು ಎಂಬುದಾಗಿ ನೋಡುವಾಗ, ನಾನೇ ಪುನರುತ್ಥಾನವೂ ನಾನೇ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ ಎಂಬುದಾಗಿ ನೋಡುವಾಗ ಪಾಪದ ಪಾಲಿಗೆ ಅವನು ಶಾರೀರಿಕವಾಗಿ ಅವನು ಸತ್ತು ಹೋಗ್ತಾನೆ. ಪ್ರಿಯರೇ, ಆತ್ಮಿಕವಾಗಿ ಮತ್ತೆ ಕ್ರಿಸ್ತನ 2ನೇ ಬರಣದಲ್ಲಿ ಅವನು ಎಬ್ಬಿಸಲ್ಪಡ್ತಾನೆ ಎಂಬುದಾಗಿ ನೋಡುತ್ತೇವೆ. ಆತನಿಗೆ ದೇವರು ಪ್ರತಿಯೊಬ್ಬನಿಗೂ ಅವನವನ ನಡತೆ ತಕ್ಕ ಪ್ರತಿಫಲವನ್ನು ಕೊಡುವುದರ ಮೂಲಕವಾಗಿ ಆ ಪರಲೋಕ ರಾಜ್ಯಕ್ಕೆ
ಕರೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನು ಹೇಳುವ ಮಾತು, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ನೋಡುವಾಗ, ಇವತ್ತು ಯೇಸು ಕ್ರಿಸ್ತನ ಬೋಧನೆಯನ್ನು ನಾವು ಕೇಳಬೇಕಾಗಿದೆ, ನಂಬಬೇಕಾಗಿದೆ, ಆ ವಾಕ್ಯದ ಪ್ರಕಾರವಾಗಿ ಜೀವಿಸಬೇಕಾಗಿದೆ ಪ್ರಿಯರೇ. ಹಾಗಾಗಿ ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ, ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ನೋಡಿ, ಮಾರ್ತಳ ಒಂದು ನಂಬಿಕೆ, ನೀನೇ ಬರಬೇಕಾದಂಥ ಮೆಸ್ಸಿಯನು, ಬರಬೇಕಾದಂಥ ಕ್ರಿಸ್ತನು ಎಂಬುದಾಗಿ ಆಕೆ ಕ್ರಿಸ್ತನ ಬೋಧನೆ ಮೇಲೆ ನಂಬಿಕೆ ಇಟ್ಟು ನಂಬುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಆತನನ್ನು ನೋಡದವರು ನಂಬದವರು ಧನ್ಯರು ಎಂಬುದಾಗಿ ನೋಡುತ್ತೇವೆ. ನನ್ನನ್ನು ನೋಡದೆ ನಂಬುವವರು ಧನ್ಯರು ಎಂಬುದಾಗಿ ನೋಡುವಾಗ, ಇವತ್ತು ನಾವು ಯಾರು ಕೂಡ ಯೇಸು ಕ್ರಿಸ್ತನನ್ನು ನೋಡಿಲ್ಲ, ಆದರೆ ಆತನ ಬೋಧನೆಗಳನ್ನು ಕೇಳಿದ್ದೇವೆ, ಆ ಬೋಧನೆಯನ್ನು ನಾವು ಓದಿದ್ದೇವೆ. ಆ ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸುವುದಾದರೆ ಆತನನ್ನು ನೋಡಿದ ಹಾಗೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಯೇಸು ಕ್ರಿಸ್ತನು ಆತನು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ, ಆತನು ನಾಯಿನೆಂಬ ಊರಿಗೆ ಆತನು 12 ವರ್ಷದ ಒಬ್ಬ ವಿಧೇಯ ಮಗನು ಸತ್ತು ಹೋದಂಥ ಸಮಯದಲ್ಲಿ ಆತನನ್ನು ಹೊತ್ತುಕೊಂಡು ಬರುವಾಗ ಯೇಸು ಕ್ರಿಸ್ತನು ಆ ವಿಧವೆಯ ದುಃಖವನ್ನು ನೋಡಿ, ಯಾಕೆಂದರೆ ಆ ವಿಧವೆಯೇ ಒಂದು ಕಡೆ ಗಂಡನನ್ನು ಕಳೆದುಕೊಂಡಿರ್ತಾರೆ, ತುಂಬ ದುಃಖವಾಗಿರುತ್ತೆ ಪ್ರಿಯರೇ. ಒಬ್ಬ ಮಗನನ್ನು ಆಕೆ ನಂಬಿಕೊಂಡು 12 ವರ್ಷದ ಪ್ರಾಯದ ಇನ್ನೇನು ಯವನಸ್ಥ ಪ್ರಾಯಕ್ಕೆ ಬರುವಂಥ ಆ ಯವನಸ್ಥ ಮಗನನ್ನು ಕಳೆದುಕೊಂಡಂಥ ಆ ತಾಯಿಯ ದುಃಖವನ್ನು ನೋಡುವಾಗ, ಯೇಸು ಕ್ರಿಸ್ತನು ಸಂಚಾರ ಮಾಡಿಕೊಂಡು ಹೋಗುವಾಗ ಆ ನಾಯಿನೆಂಬ ಊರಿಗೆ ಬಂದಂಥ ಸಮಯದಲ್ಲಿ ಆತನು ತನ್ನ ಬೋಧನೆಯನ್ನು ಹೇಗೆ ಮಾಡಿದನು ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಆತನು ಓರೆಮುಖ ಮಾಡಿಕೊಂಡು ಹೋಗಲಿಲ್ಲ ಪ್ರಿಯರೇ. ಆಕೆಯ ದುಃಖವನ್ನು ಅರ್ಥ ಮಾಡಿಕೊಂಡು ನಾವು ನೋಡುತ್ತೇವೆ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನದಲ್ಲಿ, ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಪಟ್ಟು ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಎಲ್ಲರೂ ಭಯ ಹಿಡಿದವರಾಗಿ, ಮಹಾಪ್ರವಾದಿಯು ನಮ್ಮಲ್ಲಿಯೂ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರಾದರು. ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಲಿರುವ ಎಲ್ಲ ಪ್ರಾಂತ್ಯದಲ್ಲಿಯೂ ಹಬ್ಬಿತು ಎಂಬುದಾಗಿ ನೋಡುತ್ತೇವೆ. ಆ ವಿಧೇಯ ಮಗನು ಸತ್ತಂಥ ಸಮಯದಲ್ಲಿ ಆಕೆಯ ದುಃಖವನ್ನು ಅರಿತಂಥ ದೇವರು ಆ ಒಂದು ಚಟ್ಟದ ಬಳಿಗೆ ಹೋಗಿ ಮುಟ್ಟಿ, ಯವನಸ್ಥನೇ ಎದ್ದೇಳು ಎಂಬುದಾಗಿ ಹೇಳುವಾಗ ಆತನ ಮಾತಿನಲ್ಲಿ ಶಕ್ತಿ ಇತ್ತು ಪ್ರಿಯರೇ. ಆತನ ಬೋಧನೆಯಲ್ಲಿ ಒಂದು ಬಿಡುಗಡೆ ಇತ್ತು ಪ್ರಿಯರೇ. ಆತನ ಬೋಧನೆಯ ಮೂಲಕವಾಗಿ, ಮಾತಿನ ಮೂಲಕವಾಗಿ ಸತ್ತು ಹೋದಂಥ ಯವನಸ್ಥನು ಎಬ್ಬಿಸಲ್ಪಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಇವತ್ತು ನಾವು ಆತನನ್ನು ನಂಬುವುದಾದರೆ ನಾವು ಪಾಪದ ಪಾಲಿಗೆ ಸತ್ತವರಾಗಿ ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ನಾವು ಮತ್ತೆ ಎಬ್ಬಿಸಲ್ಪಡುವುದರ ಮೂಲಕವಾಗಿ ಆ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಸತ್ತವರ ಸ್ಥಿತಿ ಹೇಗಿರುತ್ತೆ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ಸಂದೇಶದಲ್ಲಿ ಅವರು ನಿದ್ರೆಯನ್ನು ಮಾಡ್ತಾ ಇರ್ತಾರೆ. ಈಗ ಯೇಸು ಸ್ವಾಮಿ ಹೇಳುವಂಥ ಮಾತು 11ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನವನ್ನು ನಾವು ಗಮನಿಸುವಂಥ ಸಮಯದಲ್ಲಿ ಅಲ್ಲಿ ನಿದ್ರೆಗೆ ಹೋಲಿಕೆ ಮಾಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು. ಇಲ್ಲಿ ಮರಣ ಅನ್ನುವಂಥದ್ದು ಪ್ರಿಯ ವೀಕ್ಷಕರೇ, ಅದು ನಿದ್ರೆಗೆ ಸಮಾನವಾಗಿದೆ. ಶಾರೀರಿಕವಾದಂಥ ನಿದ್ರೆ. ಮನುಷ್ಯನು ಈ ಲೋಕದಲ್ಲಿ ಇರುವಾಗ ಶಾರೀರಿಕವಾದಂಥ ನಿದ್ರೆಯನ್ನು ಮಾಡುವಾಗ ಅವರ ಬಂಧುಗಳು, ಮನೆಯವರು ಬಂದು ಅವರ ಹೆಸರನ್ನು ಕರೆದು ಎಬ್ಬಿಸುವಾಗ ಅವರು ಎದ್ದೇಳ್ತಾರೆ ಪ್ರಿಯರೇ. ಆದರೆ ಪಾಪದ ಪಾಲಿಗೆ ಅವರು ಸತ್ತು ಹೋದಂಥ ಸಮಯದಲ್ಲಿ, ದೇವರು ಕೊಟ್ಟಂಥ ಉಸಿರು ಹೋದ ಮೇಲೆ ಅವರು ಚಿರನಿದ್ರೆಗೆ ಜಾರಿದಂಥ ಸಮಯದಲ್ಲಿ ಅದು ಆತ್ಮಿಕವಾದಂಥ ಮರಣವಾಗಿದೆ ಪ್ರಿಯರೇ. ಆ ಆತ್ಮಿಕವಾದಂಥ ಮರಣದಿಂದ ಅದು ನಿದ್ರೆಗೆ ಹೋಲಿಕೆಯಾಗಿದೆ. ಆ ನಿದ್ರೆಯನ್ನು ಎಬ್ಬಿಸುವಂಥ ಅಧಿಕಾರ ಕ್ರಿಸ್ತನಿಗೆ ಮಾತ್ರ ಇದೆ ಪ್ರಿಯರೇ. ಈ ಲೋಕದ ಯಾರಿಗೂ ಕೂಡ ಆ ಅಧಿಕಾರ ಇಲ್ಲ. ಹಾಗಾಗಿ ಆ ನಿದ್ರೆಯಿಂದ ಎಬ್ಬಿಸುವಂಥ ಅಧಿಕಾರ
ದೇವರೊಬ್ಬನಿಗೆ ಇದೆ. ಅದಕ್ಕೆ ಯೋಬನು ಕೂಡ ತನ್ನ ಪುಸ್ತಕದಲ್ಲಿ 3ನೇ ಅಧ್ಯಾಯ 11-13 ಆತನು ಹೇಳುವಾಗ, ನಾನು ಹುಟ್ಟುವಾಗಲೇ ಏಕೆ ಸಾಯಲಿಲ್ಲ, ಗರ್ಭದಿಂದ ಬಂದಾಗಲೇ ಏಕೆ ಪ್ರಾಣ ಬಿಡಲಿಲ್ಲ, ತಂದೆಯ ತೊಡೆಯು ನನ್ನನ್ನು ಒತ್ತದೇಕೆ, ತಾಯಿಯ ಮೊಲೆಗಳು ಕುಡಿಯಗೊಟ್ಟದೇಕೆ, ಆಗಿರದಿದ್ದರೆ ನಾನು ಮಲಗಿ ಸುಮ್ಮನಿದ್ದು ನಿದ್ರೆ ಮಾಡುತ್ತಿದ್ದೇನೆ ಎಂಬುದಾಗಿ ಅಲ್ಲಿ ಯೋಬನು ತನ್ನ ದೃಷ್ಟಾಂತದ ಮೂಲಕವಾಗಿ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷನವಾಗಿಯೂ ದೀರ್ಘ ಕಳವಳದ ಉಳ್ಳವನಾಗಿಯೂ ತುಂಬಿರುವನು ಎಂಬುದಾಗಿ ನಾವು ಯೋಬನು ಬರೆದ ಪುಸ್ತಕ 14ನೇ ಅಧ್ಯಾಯದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಹಾಗಾಗಿ ಮನುಷ್ಯನ ಜೀವಿತ ಹೂವಿನ ಹಾಗೆ ಹರಳಿ ಬಾಡುವನು, ನೆರಳಿನಂತೆ ನಿಲ್ಲದೆ ಓಡಿ ಹೋಗುವನು. ನೀನು ಇಂಥವನಾದ ನನ್ನ ಮೇಲೆ ಕಣ್ಣಿಟ್ಟು ನಿನ್ನ ನ್ಯಾಯಸ್ಥಾನಕ್ಕೆ ನನ್ನನ್ನು ಬರಮಾಡುವಿಯಾ ಎಂಬುದಾಗಿ ಹೇಳುವಾಗ, ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ, ಅವನ ತಿಂಗಳುಗಳ ಲೆಕ್ಕವು ನಿನಗೆ ಗೊತ್ತಲ್ಲ ಎಂಬುದಾಗಿ ಅಲ್ಲಿ ಯೋಬನು ಹೇಳುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಮನುಷ್ಯನ ಜೀವಿತವನ್ನು ಯೋಬನು ಕೂಡ ಅಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಕೀರ್ತನೆ 13:3 ನೋಡುತ್ತೇವೆ, ನನಗೆ ಮರಣ ನಿದ್ರೆಯು ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸಿ ಎಂಬುದಾಗಿ ದಾವೀದನು ಬಿನ್ನಹವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ದೇವರು ನಮಗೆ ಕೊಟ್ಟಂಥ ಆಯುಷ್ಯದ ತನಕ ಇವತ್ತು ನಾವು ಯಾರಿಗೋಸ್ಕರವಾಗಿ ಜೀವಿಸ್ತಾ ಇದ್ದೇವೆ? ದೇವರ ವಾಕ್ಯದಲ್ಲಿ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟ ಪಡೆದಿದ್ದರೆ ಅವನಿಗೆ ಪ್ರಯೋಜನ ಏನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಕೀರ್ತನೆ 49ನೇ ಅಧ್ಯಾಯ 8 ಮತ್ತು 9 ಒಬ್ಬ ಮನುಷ್ಯನು ಲೋಕದಲ್ಲಿ ಎಷ್ಟೇ ಹಣ ಕೊಟ್ಟರೂ ಕೂಡ ಜೀವವನ್ನು ಮತ್ತೆ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲದು, ಅಂತ ಪ್ರಯತ್ನ ಮಾಡುವುದು ವ್ಯರ್ಥ ಎಂಬುದಾಗಿ ಆ ವಾಕ್ಯದಲ್ಲಿ ಹೇಳುತ್ತೆ. ಪ್ರಿಯರೇ, ಇವತ್ತು ಎಷ್ಟೋ ಜನರು ಆಸ್ಪತ್ರೆಗಳಿಗೆ ಹೋಗಿ, ಅಯ್ಯೋ ಡಾಕ್ಟ್ರೇ, ನಮ್ಮ ಮಗನನ್ನು ಬದುಕಿಸಿ, ನಮ್ಮ ತಂದೆಯನ್ನು ಬದುಕಿಸಿ, ನಮ್ಮ ತಾಯಿಯನ್ನು ಬದುಕಿಸಿ, ಎಷ್ಟೇ ಹಣ ಖರ್ಚಾದರೂ ಚಿಂತೆ ಇಲ್ಲ, ನಾವು ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ, ದಯಮಾಡಿ ನಮಗೆ ಪ್ರಾಣವನ್ನು ಮತ್ತೆ ಕೊಡಿರಿ ಎಂಬುದಾಗಿ ವೈದ್ಯರ ಬಳಿ ಬೇಡುವಂಥ ಸಮಯದಲ್ಲಿ ಪ್ರಿಯ ದೇವ ಜನರೇ, ವೈದ್ಯರು ಹೇಳುವಂಥ ಮಾತು, ನೋಡಿಯಪ್ಪ, ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೇವೆ, ಇದು ದೇವರ ಇಷ್ಟ, ದೇವರ ಚಿತ್ತ ಇದ್ದರೆ ಖಂಡಿತವಾಗಿ ಆಗುತ್ತೆ ಎಂಬುದಾಗಿ. ಅಂದರೆ ಇಲ್ಲಿ ದೇವರ ಚಿತ್ತ ಆ ವ್ಯಕ್ತಿ ಬದುಕಬೇಕು ಅನ್ನುವಂಥ ಚಿತ್ತ ಇರುವುದಾದರೆ ಆತನು ಬದುಕುತ್ತಾ ಇದ್ದಾನೆ. ಅವನಿಗೆ ಎಷ್ಟೇ ಹಣ ಇದ್ರೂ ಕೂಡ ಆತನು ಬದುಕಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ಕೀರ್ತನೆಗಾರನು ಕೂಡ ಮರಣವನ್ನು ನಿದ್ರೆಗೆ ಹೋಲಿಕೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಯೆರೆಮೀಯನು ಬರೆದಂಥ ಪ್ರವಾದನೆ ಗ್ರಂಥ 51:39 ಮರಣ ನಿದ್ರೆಗೆ ಸಮಾನ, ಸತ್ತವರಿಗೆ ಯಾವ ಜ್ಞಾಪಕವಿರುವುದಿಲ್ಲ, ಅವರಿಗೆ ಯಾವ ಹಗೆತನ ಇರುವುದಿಲ್ಲ, ಅವರಿಗೆ ಈ ಲೋಕದ ಯಾವ ಪಾಲು ಎಂದೆಂದಿಗೂ ಇರುವುದಿಲ್ಲ ಎಂಬುದಾಗಿ ನಾವು ಪ್ರಸಂಗಿ 9ನೇ ಅಧ್ಯಾಯ 5ನೇ ವಚನ, 6ನೇ ವಚನ, 10ನೇ ವಚನವನ್ನು ಓದುವಾಗ ನಮಗೆ ಅಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯವು ಅಲ್ಲಿ ತಿಳಿದುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಸತ್ತವರ ವಿಷಯದಲ್ಲಿ ಅವರಿಗೆ ಯಾವ ತಿಳುವಳಿಕೆಯೂ ಇಲ್ಲ, ಅವರಿಗೆ ಯಾವ ಈ ಲೋಕದ ಸಂಬಂಧಗಳು ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ಸತ್ತವರ ವಿಷಯದಲ್ಲಿ ದೇವರು ಅನೇಕ ಅಂಶಗಳನ್ನು ತಿಳಿಸಿದ್ದಾನೆ. ನಂತರ ಎರಡನೇದಾಗಿ ಪುನರುತ್ಥಾನದ ಒಂದು ಜೀವಿತದ ಬಗ್ಗೆ ನಾವು ನೋಡುವಾಗ ಯೋಹಾನನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 1-4 ಓದುವಾಗ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತೆಂಬುದಾಗಿ ನೋಡುವಾಗ ನಾವು ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದುವಂಥ ಸಮಯದಲ್ಲಿ ಅಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ಹೇಗೆ ತನ್ನ ಜೀವಶ್ವಾಸವನ್ನು ಊದಿದನು ಎಂಬುದಾಗಿ ನೋಡುವಾಗ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ದೇವರ ಉಸಿರಿನ ಮೂಲಕವಾಗಿ ಆತನು ಜೀವಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಪ್ರಿಯ ವೀಕ್ಷಕರೇ, ಇವತ್ತು ದೇವರ ಜೀವಶ್ವಾಸವು ಆ ಮನುಷ್ಯನ ದೇಹದ ಒಳಗೆ ಹೋಗಿ ಅವನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ನೋಡುವಾಗ, ಇವತ್ತು ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಯೋಬನು ಹೇಳುವಾಗ, ಇವತ್ತಿನ ದಿನದಲ್ಲಿ ಪಾಪದ ಪಾಲಿಗೆ ಸತ್ತವರಾದಂಥ ನಾವುಗಳು
ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ನಾವು ಒಂದು ಹೊಸ ಜೀವಿತವನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಕೀರ್ತನೆ 104ನೇ ಅಧ್ಯಾಯ 29ನೇ ವಚನದಲ್ಲಿ ಕೂಡ ದಾವೀದನು ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. 29ನೇ ವಚನ, ನೀನು ವಿಮುಖನಾಗಲು ತಲ್ಲಣಿಸುತ್ತವೆ, ಅವುಗಳ ಶ್ವಾಸವನ್ನು ತೆಗೆದುಕೊಳ್ಳಲು ಅವು ಸತ್ತು ತಿರುಗಿ ಮಣ್ಣಿಗೆ ಸೇರುತ್ತವೆ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತೆ ಯೆಹೋವನೇ ಕೊಟ್ಟಂಥ ಜೀವಶ್ವಾಸವನ್ನು ತೆಗೆದುಕೊಂಡಾಗ ಅವನು ಏನು ಇಲ್ಲದವನಾಗಿ ಮತ್ತೆ ಮಣ್ಣಿಗೆ ಹೋಗುತ್ತಾನೆ ಎಂಬುದಾಗಿ ದಾವೀದನು ಕೂಡ ಆ ಒಂದು ಸತ್ತವರ ವಿಷಯದಲ್ಲಿ ಸ್ಪಷ್ಟವಾಗಿ ತನ್ನ ವಾಕ್ಯದ ಮೂಲಕವಾಗಿ ನಮಗೆ ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಮೂರನೇದಾಗಿ ಪುನರುತ್ಥಾನ ಮತ್ತು ನ್ಯಾಯ ತೀರ್ಪು. ಯೋಹಾನನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಪುನರುತ್ಥಾನ ಮತ್ತು ನ್ಯಾಯ ತೀರ್ಪಿನ ಬಗ್ಗೆ ನಾವು ಗಮನಿಸುವಂಥ ಸಮಯದಲ್ಲಿ ಅಲ್ಲಿಯೂ ಕೂಡ ದೇವರ ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸುತ್ತೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯವನ್ನು ಓದೋಣ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನನ್ನ ವಾಕ್ಯವನ್ನು ಕೇಳಿ ಆ ವಾಕ್ಯದವನ್ನು ನಂಬುವವನು ಆ ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಮತ್ತು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ, ಕೇಳಿದವರು ಬದುಕುವರು. ನೋಡ್ರಿ, ಯಾರು ದೇವರ ವಾಕ್ಯವನ್ನು ಕೇಳಿರುತ್ತಾರೆ ಅವರು ಬದುಕುವರು ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಮಾರ್ತಳಿಗೆ ಹೇಳುವಂಥ ಮಾತು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನೋಡದೆ ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ ನೋಡುವಾಗ ಯಾರು ಆತನ ವಾಕ್ಯವನ್ನು ಕೇಳಿರುತ್ತಾರೋ, ಆತನ ಬೋಧನೆಯನ್ನು ಗೌರವಿಸುತ್ತಾರೋ ಅಂಥವರು ಬದುಕುವರು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು, ಮತ್ತು ಮಗನು ಮನುಷ್ಯಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. ಅದಕ್ಕೆ ಆಶ್ಚರ್ಯಪಡಬೇಡಿರಿ. ನೋಡಿ, ದೇವರ ವಾಕ್ಯ ಎಷ್ಟು ಅದ್ಭುತವಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಅದಕ್ಕೆ ಆಶ್ಚರ್ಯಪಡಬೇಡಿರಿ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗಾಗಿ ಜೀವಕ್ಕಾಗಿ ಪುನರುತ್ಥಾನವಾಗುವುದು. ನೋಡಿ, ಕ್ರಿಸ್ತನ ಬೋಧನೆ ಲೋಕದಲ್ಲಿರುವಾಗಲೇ ಯೇಸು ಕ್ರಿಸ್ತನು ಮರಣದ ವಿಷಯದಲ್ಲಿ, ಸತ್ತವರ ವಿಷಯದಲ್ಲಿ, ಪುನರುತ್ಥಾನವಾಗುವಾಗ ಆ ವ್ಯಕ್ತಿಯ ಜೀವಿತ ಹೇಗೆ ಮಾರ್ಪಾಡಾಗುತ್ತೆ, ಹೇಗೆ ಬದಲಾಗುತ್ತೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಪುನರುತ್ಥಾನವಾಗುವಾಗ ಒಳ್ಳೆಯದನ್ನು ಮಾಡಿದವನಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗಾಗಿ ತೀರ್ಪಿಗಾಗಿ ಪುನರುತ್ಥಾನವಾಗುವುದೆಂಬುದಾಗಿ ನೋಡುವಾಗ ಪ್ರಿಯ ದೇವ ಜನರೇ, ಆ ಒಂದು ಕೆಟ್ಟದನ್ನು ಮಾಡುವಂಥ ಜನರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಇವತ್ತಿನ ದಿನದಲ್ಲಿ ನಾವು ನೀತಿ ನ್ಯಾಯಗಳನ್ನು ಅನುಸರಿಸಿ ಜೀವಿಸುವುದಾದರೆ ಕ್ರಿಸ್ತನ 2ನೇ ಬರುಣದಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಹೋಗಿ ಆ ಪರಲೋಕ ರಾಜ್ಯದಲ್ಲಿ ವಾಸ ಮಾಡುವಂಥವರಾಗಿದ್ದೇವೆ. ಯಾಕೆಂದರೆ ಪ್ರಿಯ ವೀಕ್ಷಕರೇ, ಆ ಪರಲೋಕದಲ್ಲಿ ದುಃಖವಾಗಲಿ, ಗೋಳಾಟವಾಗಲಿ, ಯಾವುದೇ ಹಸಿವೆ ಆಗಲಿ, ನೀರಡಿಕೆ ಆಗಲಿ ಇರುವುದಿಲ್ಲ. ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಎಲ್ಲ ಸಮಸ್ಯೆಗಳು ಉಂಟು. ಆ ಸಮಸ್ಯೆಗಳಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ಯೇಸು ಸ್ವಾಮಿ ಕೊಡುವಂಥ ಒಂದು ಸಮಯದಲ್ಲಿ ನಾವು ಕ್ರಿಸ್ತನೇ ನಿಜವಾದ ದೇವರು ಎಂಬುದಾಗಿ ಅಂಗೀಕರಿಸಿಕೊಂಡು ಆತನ ರಾಜ್ಯಕ್ಕೆ, ನೀತಿಗೆ ತವಕಪಟ್ಟು ಆ ಪರಲೋಕ ರಾಜ್ಯಕ್ಕೆ ನಾವೆಲ್ಲರೂ ಕೂಡ ಬಾಧ್ಯಸ್ಥರಾಗಬೇಕೆಂಬುದಾಗಿ ಕ್ರಿಸ್ತನು ತಾನೇ ನಮಗೆ ಬೋಧನೆಯ ಮೂಲಕವಾಗಿ, ಸ್ವಾರ್ಥೆಯ ಮೂಲಕವಾಗಿ ತಿಳಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಮೂರನೇದಾಗಿ ನಾವು ನೋಡುವಂಥ ಸಮಯದಲ್ಲಿ ಪ್ರಿಯರೇ, ಅಪೊಸ್ತಲರ ಕೃತ್ಯ 24ನೇ ಅಧ್ಯಾಯದಲ್ಲಿಯೂ ಕೂಡ ಪೌಲನು ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. 24ನೇ ಅಧ್ಯಾಯ 15ನೇ ವಚನದಲ್ಲಿ, ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನು ನಿರೀಕ್ಷೆಯುಳ್ಳವನಾಗಿದ್ದೇನೆ. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಕೂಡ ಅಲ್ಲಿ ಪೌಲನು ವ್ಯಕ್ತಪಡಿಸುವಂಥದ್ದನ್ನು ನೋಡುತ್ತೇವೆ. ನೀತಿವಂತರಿಗೆ ನ್ಯಾಯ ತೀರ್ಪಾಗಿ ಅವರು ಪುನರುತ್ಥಾನವನ್ನು ಹೊಂದುವರು ಎಂಬುದಾಗಿ ಕೂಡ ಇಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ.
ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ನರಕದ ಬಗ್ಗೆ, ನಾಲ್ಕನೇದಾಗಿ ನರಕದ ಬಗ್ಗೆ ಯೇಸು ಸ್ವಾಮಿ ಕೂಡ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯವು ಕೂಡ ಹೀಗೆ ಎಚ್ಚರಿಸಲ್ಪಟ್ಟಿದೆ. ಪ್ರಿಯರೇ, 19ನೇ ವಚನವನ್ನು ಓದುವಾಗ ಇಲ್ಲಿ ಐಶ್ವರ್ಯವಂತನು ಮತ್ತು ಲಾಜರನ ವಿಷಯದಲ್ಲಿ ಒಂದು ದೃಷ್ಟಾಂತವನ್ನು ಹೇಳುವಂಥ ಸಮಯದಲ್ಲಿ 31ನೇ ವಚನವನ್ನು ಓದುವುದಕ್ಕೆ ಇಷ್ಟಪಡ್ತೇನೆ. ಆ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, 31ನೇ ವಚನ, ಅಬ್ರಹಾಮನು ಅವರಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವರ ಒಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಇವತ್ತು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ, ನಮ್ಮ ಪಾಪಕ್ಕೋಸ್ಕರವಾಗಿ ಸತ್ತಿದ್ದಾನೆ, ಪುನರುತ್ಥಾನಗೊಂಡಿದ್ದಾನೆ. ಇವತ್ತಿನ ದಿನದಲ್ಲಿ ಜನರು ಆ ಪುನರುತ್ಥಾನಗೊಂಡಂಥ ಯೇಸುವನ್ನು ಕೂಡ ನಂಬದೇ ಹೋಗುವ ಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ನಾವು ನೋಡದೇ ಇರಬಹುದು ಪ್ರಿಯರೇ, ನೋಡದೇ ಇರುವವನು ನಂಬುವವನು ಧನ್ಯನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಆತನ ಮರಣ, ಆತನ ಜನನ, ಆತನ ಪುನರುತ್ಥಾನವನ್ನು ನಾವು ಪ್ರೀತಿಸೋಣ, ಗೌರವಿಸೋಣ. ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಮನುಷ್ಯನ ಮರಣದ ವಿಷಯದಲ್ಲಿ, ಸತ್ತಂಥ ವ್ಯಕ್ತಿಯ ಜೀವಿತದ ಬಗ್ಗೆ, ಪುನರುತ್ಥಾನವಾಗುವಾಗ ಮನುಷ್ಯನ ಸ್ಥಿತಿ ಹೇಗಿರುತ್ತೆ ಎಂಬುದಾಗಿ ಎಲ್ಲವನ್ನ ನಮಗೆ ಬೋಧನೆಯನ್ನು ಮಾಡಿದ್ದಾನೆ. ಆ ಬೋಧನೆಯನ್ನು ಸರಿಯಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ಯೇಸು ಮರಣವನ್ನು ಜಯಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 38ನೇ ವಚನದಿಂದ 40 ವಚನ ತನಕ ನಾವು ನೋಡುವಂಥ ಸಮಯದಲ್ಲಿ ಪ್ರಿಯರೇ, ಅಲ್ಲಿ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. 44ನೇ ವಚನವನ್ನು ಓದುವಾಗ, ಸತ್ತಿದವನು ಹೊರಗೆ ಬಂದನು, ಅಂದರೆ ಲಾಜರನು ಹೊರಗೆ ಬಂದನು. ಅವನ ಕೈಕಾಲುಗಳು ಬಟ್ಟೆಗಳಿಂದ ಕಟ್ಟಿದವು, ಅವನ ಮುಖವು ಕೈಪಾವಡದಿಂದ ಸುತ್ತಿತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಸತ್ತಂಥ ಲಾಜರನನ್ನು ಎಬ್ಬಿಸಿದಂಥ ದೇವರು ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ಪಾಪದ ಪಾಲಿಗೆ ಸತ್ತವರಾದಂಥ ನಮ್ಮನ್ನು ಕ್ರಿಸ್ತನ ಅಮೂಲ್ಯವಾದ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಆತನು ತನ್ನ 2ನೇ ಬರಣದಲ್ಲಿ ನಮ್ಮನ್ನು ಎಬ್ಬಿಸಲ್ಪಡ್ತಾನೆ ಎಂಬುದಾಗಿ ಈ ಸಂದೇಶವು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಅಂತ್ಯಕಾಲದಲ್ಲಿ ಜೀವಿಸುವಂಥ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಒಂದು ಪುನರುತ್ಥಾನದ ಬಗ್ಗೆ ನಾವು ಏನನ್ನು ತಿಳ್ಕೊಳ್ಬೇಕಾಗಿದೆ ಎಂಬುದಾಗಿ ನೋಡುವಾಗ, ಪೌಲನು ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 15ನೇ ಅಧ್ಯಾಯ 17ನೇ ವಚನದಲ್ಲಿ ಕೂಡ ಹೇಳುವಂಥವರಾಗಿದ್ದಾರೆ. ಮತ್ತು ಹೆಲೆನ್ ಜಿ ವೈಟ್ ಅವರು ಕೂಡ ದ ಡಿಸೈರ್ ಆಫ್ ಏಜಸ್ ಪುಟದ ಸಂಖ್ಯೆ 786 ಮತ್ತು 787ನೇ ಪುಟದಲ್ಲಿಯೂ ಕೂಡ ಕ್ರಿಸ್ತನ ಪುನರುತ್ಥಾನದ ನಡುವಿನ ಸಂಬಂಧದ ಬಗ್ಗೆ ಅಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹಾಗಾಗಿ ಕೊನೆಯದಾಗಿ ಯೋಹಾನನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ ನಾವು 17 ಮತ್ತು 18ನೇ ವಚನವನ್ನು ನಾವು ನೋಡುವಂಥ ಸಮಯದಲ್ಲಿ, ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯುವರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ, ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡ್ಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು, ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಹಾಗಾಗಿ ದೇವರು ಎಲ್ಲವನ್ನ ಅಪ್ಪಣೆಯಾಗಿ ನಮಗೆ ಕೊಟ್ಟಿರುವಾಗ ಇವತ್ತು ನಾವು ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಅಂತ ಜೀವಿತ ನಿಮ್ಮದಾಗಿರಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ತಾನೇ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ವಾಕ್ಯದ ಪ್ರಕಾರವಾಗಿ ನಡೆದು ನಿನ್ನ ರಾಜ್ಯಕ್ಕೂ ನೀತಿಗೂ ತವಕ ಪಡಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸ್ಕೊಡು. ಯಾರಾದರೂ ಕಷ್ಟದಲ್ಲಿ ಕಾಯಿಲೆಯಿರುವುದಾದರೆ ಸ್ವಾಮಿ ಬಿಡುಗಡೆಯನ್ನು ಕೊಡು ಸ್ವಾಮಿ, ಅವರಿಗೆ ಸ್ವಸ್ಥತೆಯನ್ನು ದಯಪಾಲಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಈ ಸಂದೇಶವನ್ನು ಕೇಳಿದಂಥ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನಾ ಮನವಿಗಳಿದ್ದ ಪಕ್ಷದಲ್ಲಿ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ನೀವು ಕರೆಯನ್ನು ಮಾಡುವುದಾದರೆ ನಾವು ನಿಮಗೋಸ್ಕರವಾಗಿ, ನಾವು ನಮ್ಮ ಪ್ರಾರ್ಥನಾ ವೀರರು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.